ಇನ್ನು A2 ದರ್ಶನ್ಗೂ ಪೊಲೀಸರಿಂದ ಹಲವಾರು ಪ್ರಶ್ನೆಗಳ ಸುರಿಮಳೆಯಾಗಿದೆ. ಈ ಕೊಲೆಯನ್ನ ಮಾಡಿಲ್ಲ ಅಂತಾನೆ ದರ್ಶನ್ ಹೇಳ್ತಾ ಇದ್ದಾರೆ. ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತ. ರೇಣುಕಾಸ್ವಾಮಿ ಕರೆ ತರುವಂತೆ ರಘುಗೆ ಸೂಚಿಸಿದ್ದೆ. ರೇಣುಕಾಸ್ವಾಮಿ ಶೆಡ್ನಲ್ಲಿ ಭೇಟಿಯಾಗಿ ವಾರ್ನ್ ಮಾಡಿ ಬಂದಿದೆ. ಈ ತರ ಮೆಸೇಜ್ ಮಾಡಿದ್ರೆ ಸರಿಯಲ್ಲ ಅಂತ. ಆದ್ರೆ ಕೊಲೆಗೂ ನನಗೂ ಯಾವುದೇ ರೀತಿಯಾಗಿರುವಂತ ಲಿಂಕ್ ಇಲ್ಲ, ನಾನು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದು ದರ್ಶನ್ ಅವರ ಉತ್ತರ ಆಗಿದೆ. ಇದನ್ನ ಹೊರತುಪಡಿಸಿ ದರ್ಶನ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ದಾರೆ, ಮತ್ತಷ್ಟು ಅಪ್ಡೇಟ್ ಶಿವು ನೀಡ್ತಾ ಹೋಗ್ತಾರೆ. ಶಿವು, A2 ದರ್ಶನ್ ಹೇಳಿದ್ದೇನು ಹಾಗಾದ್ರೆ? ಸಭಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಯಾವುದೇ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ರು ಕೂಡ ದರ್ಶನ್ ನಾನು ಅವನಲ್ಲ, ನನ್ಗೇನು ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಜೊತೆಗೆ ಘಟನೆ ಆದಂತ ನಂತರದಲ್ಲಿ ದರ್ಶನ್ ಪ್ರಕರಣಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಮೈಸೂರಿಗೆ ಹೋಗಿರ್ತಾರೆ. ಆದ್ರೆ ಯಾವಾಗ ದರ್ಶನ್ ವಿರುದ್ಧವಾಗಿ ಎವಿಡೆನ್ಸ್ಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ದರ್ಶನನ್ನ ವಶಕ್ಕೆ ಪಟ್ಕೊಂಡು ಅರೆಸ್ಟ್ ಮಾಡುವಂತ ಪೊಲೀಸರು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮೊದಲಿಗೆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಾಗಿರುವಂತದ್ದು, ಜೊತೆಗೆ ದರ್ಶನ್ ಕೆಲವೊಂದಷ್ಟು ವಿಚಾರಗಳನ್ನ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕೊಲೆ ಮಾಡಿಲ್ಲ, ನಾನು ಆತನಿಗೆ ಕೊಲೆ ಮಾಡಿಲ್ಲ ಅನ್ನೋ ವಿಚಾರವನ್ನ ಬಿಟ್ರೆ ಕೆಲವೊಂದಷ್ಟು ವಿಚಾರಗಳನ್ನ ಪೊಲೀಸರ ಮುಂದೆ ದರ್ಶನ್ ಹೇಳಿಕೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ದರ್ಶನ್ ಪೊಲೀಸರ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ ಗಮನಿಸೋದಾದ್ರೆ, ಈ ವಿಚಾರ ಅಂದ್ರೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದಂತ ವಿಚಾರ ನನಗೆ ಗೊತ್ತಾಗಿದೆ, ಅಂದ್ರೆ ದರ್ಶನ್ಗೆ ಗೊತ್ತಾಗಿದೆ ಪವನ್ ಇಂದಾಗಿ. ಪವನ್ ಬಂದು ದರ್ಶನ್ ಅವರ ಬಳಿ ವಿಚಾರವನ್ನ ತಿಳಿಸ್ತಾನೆ. ತದನಂತರದಲ್ಲಿ ರೇಣುಕಾ ಪ್ರಸಾದ್ ನನ್ನ ಕರ್ಕೊಂಡ್ಬರ್ಲಿಕ್ಕೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿರುವಂತಹ ರಾಘವೇಂದ್ರ ಅವರಿಗೆ ದರ್ಶನ್ ಸೂಚನೆಯನ್ನ ಕೊಡ್ತಾರೆ. ಜೊತೆಗೆ ಶನಿವಾರ ಸಂಜೆ ರೇಣುಕಾ ಪ್ರಸಾದ್ ನನ್ನ RR ನಗರ ಶೆಡ್ನಲ್ಲಿ ದರ್ಶನ್ ಭೇಟಿಯಾದೆ. ಇನ್ನೊಂದು ಸಲ ಪವಿತ್ರಾಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡಿದ್ರೆ ಸರಿಯಾಗಿರೋದಿಲ್ಲ ಅಂತೇಳಿ ದರ್ಶನ್ ವಾರ್ನಿಂಗ್ ಅನ್ನ ಮಾಡ್ತಾರೆ. ಜೊತೆಗೆ ಇಷ್ಟೆಲ್ಲ ಆದ್ಮೇಲೆ ಅಂದ್ರೆ RR ನಗರ ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನ ಮೀಟ್ ಆಗಿ ಆತನಿಗೆ ವಾರ್ನಿಂಗ್ ಅನ್ನ ಕೊಟ್ಟಂತ ನಂತರದಲ್ಲಿ ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ದುಡ್ಡು ಕೂಡ ಕೊಟ್ಟು ಬಂದೆ, ಆದ್ರೆ ಕೊಲೆಯನ್ನ ಮಾಡುವಂತ ಉದ್ದೇಶ ನನ್ಗಿರ್ಲಿಲ್ಲ, ನಾನು ಕೊಲೆಯನ್ನು ಕೂಡ ಮಾಡಿಲ್ಲ, ಕೊಲೆ ಮಾಡಿರೋಂಥ ವಿಚಾರ ಕೂಡ ನನಗೆ ಗೊತ್ತಿಲ್ಲ, ಪೊಲೀಸರು ನನ್ನನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡೋವರೆಗೂ ಕೂಡ ನನಗೆ ಕೊಲೆ ಆಗಿರೋ ವಿಚಾರನೇ ಗೊತ್ತಿಲ್ಲ ಅಂತೇಳಿ ದರ್ಶನ್ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.